ಅಶೋಕನಗರ ಠಾಣೆಯಲ್ಲಿರುವ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಖುದ್ದು ಠಾಣೆಯಲ್ಲಿ ಇದ್ದು ತನಿಖೆಯ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ವಂಶಿ ಕೃಷ್ಣ ರಾಯ್ ಸಹೋದರ ಬಾಬು ಹಾಗೂ ಮಗ ಇಬ್ಬರ ವಿಚಾರಣೆ ಆಗ್ತಾ ಇದೆ. ಕಳೆದ 3 ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಪೊಲೀಸ್ನವರು ನಿಮಗೆ ಕೊನೆ ಬಾರಿ ಯಾವಾಗ ಕರೆ ಮಾಡಿದ್ರು, ಐಟಿ ದಾಳಿ ಬಗ್ಗೆ ಏನ್ ಹೇಳಿದ್ರು, ಏನಾದರೂ ಹೇಳಿದ್ರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಪೊಲೀಸ್ನವರು. ಐಟಿ ಒತ್ತಡದಿಂದಲೇ ಸಾವು ಅಂತ ಹೇಳಿ ಜೋಸೆಫ್ ಆರೋಪವನ್ನ ಮಾಡ್ತಾ ಇದ್ದಾರೆ. 3-4 ದಿನಗಳಿಂದ ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆ ಟೆನ್ಷನ್ ನಿಂದಲೇ ಆತ್ಮಹತ್ಯೆ ಆಗಿರುವಂತಹ ಶಂಕೆ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಬಾಬು ಅವರು. ಸೊ ಹಾಗಾಗಿ ಈ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಖುದ್ದು ಕಲೆ ಹಾಕ್ತಾ ಇದ್ದಾರೆ ವಂಶಿ ಕೃಷ್ಣ ಅವರು. ಠಾಣೆಯಲ್ಲೇ ಇದ್ದುಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅವರ ಮಗ ರಾಯ್ ಅವರ ಮಗ ಮತ್ತು ಅವರ ತಮ್ಮನ ಜೊತೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವಾಗ ಲಾಸ್ಟ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾತನಾಡಿದ್ರು, ಮತ್ತು ಐಟಿ ರೇಡ್ ಆಗಿದ್ದರ ಬಗ್ಗೆ ಏನಾದರೂ ಮಾತನಾಡಿದ್ರಾ, ಏನಾದರೂ ಮಾಹಿತಿಯನ್ನು ಹಂಚ್ಕೊಂಡ್ರಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಸೆಫ್ ಅವರನ್ನು ಕೇಳಿದಂತಹ ಸಂದರ್ಭದಲ್ಲಿ ಐಟಿ ರೇಡ್ ಆಗಿತ್ತು, ನನಗೆ ನಿನ್ನೆ 10:45 ಸುಮಾರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಈ ಥರ ಐಟಿ ರೇಡ್ ಆಗಿದೆ, ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹಂಚ್ಕೊಂಡ್ರು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮತ್ತು ಯಾವಾಗ ಬರ್ತೀಯಾ, ನಾನು ನಿನ್ನ ಜೊತೆ ಮಾತನಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆಗ ಜೋಸೆಫ್ ಅವರು ನಾನು ಇವತ್ತು ಸಂಜೆ ಬರ್ತೀನಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಇವತ್ತು ಸಂಜೆ ಬರ್ತೀನಿ ಅಂತಂತಹ ವ್ಯಕ್ತಿ, ಬಟ್ ಆದರೆ ಮಾತನಾಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಜೋಸೆಫ್ ಅವರು ಆಡ್ತಾ ಇದ್ದಾರೆ. ಮತ್ತು ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜೋಸೆಫ್ ಅವರು. ಐಟಿ ರೇಡ್ ಆಗಿದೆ, ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ ಟೆನ್ಷನಲ್ಲಿ ಇದ್ದರು ಅಂತ ಕಾಣಿಸುತ್ತೆ. ಆ ವಿಚಾರವನ್ನು ನಮ್ಮ ಹತ್ರ ಏನು ಹೇಳ್ಕೊಳ್ಳಿಲ್ಲ, ಬಟ್ ಅದರ ಟೆನ್ಷನಲ್ಲಿ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಆ್ಯಂಗಲ್ನಿಂದಲೂ ಕೂಡ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಆಗಿದೆ, ನಾಳೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾವಾಗ ಲಾಸ್ಟ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು, ಏನು ಮಾತನಾಡಿದ್ರು, ಏನಾದರೂ ಯಾವುದಾದ್ರೂ ಬೇರೆ ಬೇರೆ ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರಾ, ಏನಾದರೂ ಟೆನ್ಷನ್ನಲ್ಲಿದ್ದು ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ, ಕೊನೆಯದಾಗಿ ನಮ್ಮ ತಾಯಿ ಜೊತೆ ಮಾತನಾಡ್ತೀನಿ ಅನ್ನುವಂತಹ ಒಂದು ವಿಚಾರವನ್ನು ಅವರು ಅಲ್ಲಿನ ಸಿಬ್ಬಂದಿ ಕೂಡ ಹೇಳ್ಕೊಂಡಿದ್ದಾರೆ. ನಾನು ತಾಯಿ ಜೊತೆ ಮಾತಾಡಬೇಕು, ಹಾಗಾಗಿ ಯಾರಿಗೂ ಒಳಗಡೆ ಬಿಡಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಆದೇಶವನ್ನು ಮಾಡಿದ್ರಂತೆ. ಸೊ 10 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು. ಯಾವಾಗ ಅವರು ಹೊರಗಡೆ ಬರಲಿಲ್ವೋ ಆಗ ಅನುಮಾನ ಬಂದು ಡೋರನ್ನು ಹೊಡೆದಂತಹ ಸಂದರ್ಭದಲ್ಲಿ ಗುಂಡನ್ನು ಹಾರಿಸ್ಕೊಂಡು ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.